ಸಿದ್ದು ಕೊಣ್ಣೂರು ಮಾತಾಡ್ತಾರೆ ತೆರದಾಳ ಮತಕ್ಷೇತ್ರ ಸರ್. ಏನಿಲ್ಲ ಸರ, ಈಗ ನಿಮ್ಮ ಕುರ್ಚಿ ಅವ್ರ ಹಾರ್ಗೇರಿ ಇದ್ರೊಳಗೆ ಈಗ ನಮ್ಮ ಕಿಡ್ಕಲ್ ಡ್ಯಾಮಿಂದ ನೀರು ಬರಾಕ್ತಿದ್ರಲ್ಲೇ ನಮ್ಮ ಗೇಟ್ಗಳೆಲ್ಲ ಬಂದ್ ಮಾಡ್ಯಾರ ಸರ್. ತಾವು ಒಟ್ಟ ನೀರು ಹಾಕ್ತಾರೆ ಸರ್, ನಮ್ಮ ರೈತರಿಗೆ ದಬಾಣಿಕೆ ಮಾಡಾಕ್ತಾರೆ ಸರ್. ಮತ್ತು ನೀವು ಹೋಗಿ ಅಲ್ಲಿ ಏನಾರೇ ಜರ್ ಅಕಸ್ಮಾತ್ ನೀವು ಹೋಗ್ಲಿಲ್ಲ ಅಂದ್ರೆ ಸರ್, ನೀವು ಹೋಗಿ ಅದ್ರ ಇದನ್ನ ಮಾಡಲಿಲ್ಲ ಅಂದ್ರೆ ನಮ್ಮ ಕಡೆಯಿಂದ ರೈತರನ್ನ ಕರ್ಕೊಂಡ್ಬಂದು ನಾ ಗಲಾಟೆ ಮಾಡಿಸೋದಾಗತ್ತೆ ಸರ್. ಈಗ ನೀವು ಡಿಪಾರ್ಟ್ಮೆಂಟ್ದಲ್ಲಿ ಹೋಗ್ಲಿಕ್ಕೆ ನಾನೇನು ಬಿಡೋದಿಲ್ಲ ಸರ್ ಅದನ್ನ. ಯಾಕಂದ್ರೆ ಈಗಾಗಲೇ ನಾವು ನಮ್ಮ JLBC ಆಫೀಸರ್ಸ್ ಎಲ್ಲ ಬಂದ ಮೇಲೆ ಸ್ಟೇಷನ್ದಾಗ ಕೂತಾರ ಸರ್. ಮತ್ತೆ ಇವ್ರು ದಬಾಣಿಕೆ ಹಾಕೋದಂದ್ರೆ ಹೆಂಗೆ ನಡೀತೈತೆ ಹೇಳಿ ಸರ್? ಈಗ ರೈತರಂದ್ರೆ ನಮಗೂ ಅಷ್ಟೇ, ನಿಮಗೂ ಅಷ್ಟೇ, ಅವ್ರಿಗೂ ಅಷ್ಟೇ ಸರ್. ನೀವು ಹೋಗ್ಲೇಬೇಕು. ಈಗ ನನಗೇನು ಗೊತ್ತಿಲ್ಲ ಸರ್, ನೀವು ಹೋಗ್ಲಿಲ್ಲ ಅಂದ್ರೆ ಸರ್ ಅಲ್ಲಿ ಅದನ್ನ ಪಾಠ ಎಬ್ಬಿಸಲಿಲ್ಲ ಅಂದ್ರೆ ನಾವು 1000 ಮಂದಿನ ಕರ್ಕೊಂಬಂದ ನಾನು ಪಾಠ ಎಬ್ಬಿಸ್ತೀನಿ ಸರ್. ಅದನ್ನು ನಾನು ಸೀರಿಯಸ್ ಆಗಿ ಹೇಳ್ತೀನಿ ಸರ್. ಈಗ ಇಮಿಡಿಯೇಟ್ಲಿ ಕಳಿಸ್ಬೇಕು ನೀವು. ಓಕೆ ಸರ್. ಇಲ್ಲ ನನಗೇನು ಗೊತ್ತಿಲ್ಲ ಸರ್, ಲೇಟ್ ಮಾಡಂಗಿಲ್ಲ ಸರ್. ನಿಮ್ಮ ಆಫೀಸರ್ ಪೊಲೀಸರು ಎಲ್ಲರೂ ಹೋದ್ರೆ ನನಗೇನು ಸಂಬಂಧ ಸರ್? ನೀವೇನಾರು ಮಾಡ್ತಾರ ಅಲ್ಲಿ ಗಲಾಟೆ ಹಾಕೊಂಡಂಗೆ ನೋಡ್ಕೋಬೇಕು ಸರ್. ನಿಮ್ಮ ಕರ್ತವ್ಯ ಅದ. ನೀವು ಒಬ್ಬರು ರೈತರಾಗಿ ಈ ಕೆಲಸ ಮಾಡ್ಬೇಕು ಸರ್. ಕಳಿಸಿ ಸರ್, ಕಳಿಸಿ ನಮ್ಮ ಗೇಟ್ ಎಬ್ಬಿಸ್ಬೇಕು ಸರ್. ನಮ್ಮ ನೀರು ಬರ್ಬೇಕು ಸರ್, ನಮ್ಮ ರೈತರಿಗೂ ಬರ್ಬೇಕು. ನೀರು ಬಂದಿರುತ್ತದೆ. ರೈಬಾಗ್ ಪಾಠ ಅವರು ಎರಡು ಗೇಟ್ಗಳನ್ನ ಪೂರ್ತಿಯಾಗಿ ಎಸಿದ್ರು. ನಮ್ಮ 4 ಗೇಟ್ಗಳನ್ನು, ಜಮಖಂಡಿ ಪಾಠದ 4 ಗೇಟ್ಗಳನ್ನ ಬಂದ್ ಮಾಡಿದ್ರು. ಸಿದ್ದಣ್ಣ ಕೊಂಡೂರವರಿಗೆ ಫೋನ್ ಹಚ್ಚಿದ ನಂತರ 4 ಗೇಟ್ಗಳಲ್ಲಿ 3 ಗೇಟ್ಗಳನ್ನು ಓಪನ್ ಮಾಡಲಾಗಿದೆ.